ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಜಾಬ್ ಅಪ್ಡೇಟ್ ಬಂದು ಕೆನರಾ ಬ್ಯಾಂಕಲ್ಲಿ ಆಲ್ ಓವರ್ ಇಂಡಿಯಾ ನೀವು ಅಪ್ಲೈ ಮಾಡ್ಬೋದು ಆ್ಯಸ್ ಅ ಅಪ್ರೆಂಟಿಸ್ಶಿಪ್ ಟ್ರೈನಿ ಆಗಿ ಫಾರ್ ದ ಇಯರ್ 2024 ಆ್ಯಂಡ್ 25ಗೆ ನೀವು ಅಪ್ಲೈ ಮಾಡ್ಬೋದು. ಇದಕ್ಕೆ ನೀವು ಯಾವುದೇ ರೀತಿಯಾದ ಗ್ರ್ಯಾಜುಯೇಷನನ್ನು ಕಂಪ್ಲೀಟ್ ಮಾಡಿರ್ಬೋದು. BCom ಆಗಲಿ, BA ಆಗಲಿ, ಯಾವುದಾದ್ರೂ ಡಿಗ್ರಿನ ನೀವು ಪಾಸ್ ಆಗಿರಬೇಕು. ಈ ಜಾಬ್ಗೆ ಅಪ್ಲೈ ಮಾಡೋಕ್ಕಿಂತ ಮುಂಚೆ ನೀವು ಅಪ್ರೆಂಟಿಸ್ಶಿಪ್ ಪೋರ್ಟಲಲ್ಲಿ ರಿಜಿಸ್ಟರ್ ಆಗಿರಬೇಕು. ಎಲಿಜಿಬಲ್ ಕ್ಯಾಂಡಿಡೇಟ್ಸ್ ಯಾರ್ಯಾರು ಡಿಗ್ರಿ ಮುಗಿಸಿರ್ತಿರಲ್ಲ ಅವರು nats.education.gov.in ಅಲ್ಲಿ ನೀವು ಅಪ್ಲೈ ಮಾಡ್ಬೋದು. ಇನ್ನು ಡೇಟ್ ಆಫ್ ಅಪ್ಲಿಕೇಶನ್ ನೋಡೋದಾದರೆ ನೀವು ಅಪ್ರೆಂಟಿಸ್ಶಿಪ್ ರಿಜಿಸ್ಟರ್ನ 18/9/2024 ಒಳಗೇನಾದರೂ ರಿಜಿಸ್ಟರ್ ಆಗಿರ್ಬೋದು ಅಥವಾ ಅದಾದಮೇಲಾದರೂ ರಿಜಿಸ್ಟರ್ ಮಾಡ್ಕೋಬೋದು. ಇನ್ನು ಓಪನಿಂಗ್ ಆ್ಯಂಡ್ ಕ್ಲೋಸಿಂಗ್ ಡೇಟ್ ಆಫ್ ಆನ್ಲೈನ್ ರಿಜಿಸ್ಟ್ರೇಷನ್ ಈ ಅಪ್ರೆಂಟಿಸ್ಶಿಪ್ಗೆ ಅಪ್ಲೈ ಮಾಡೋಕ್ಕೆ 21/9/2024ರಿಂದ 4/10/2024ವರೆಗೆ ನಿಮಗೆ ಕಾಲಾವಕಾಶ ಇರುತ್ತದೆ. ಇನ್ನು ಟ್ರೈನಿಂಗ್ ಡೀಟೇಲ್ಸ್ನ ನಾವು ನೋಡೋದಾದರೆ ಟೋಟಲ್ ಓವರಾಲ್ ಇಂಡಿಯಾದಲ್ಲಿ 3000 ವೇಕೆನ್ಸೀಸ್ ಇವೆ ಮತ್ತು ಕರ್ನಾಟಕಕ್ಕೆ ಅಂತಾನೆ 600 ಟ್ರೈನಿಂಗ್ ಸೀಟ್ಗಳನ್ನ ಅವೈಲೇಬಲ್ ಕೊಟ್ಟಿದ್ದಾರೆ. ಇದೇ ಥರನಾದ ಜಾಬ್ ಅಪ್ಡೇಟ್ಸ್ಗಾಗಿ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆಲ್ಲ. ಇನ್ನು ಕರ್ನಾಟಕದಲ್ಲಿ ಓವರಾಲ್ 600 ಟ್ರೈನಿಂಗ್ ಸೀಟ್ಸ್ ಅವೈಲೇಬಲ್ ಇದೆ ಆಗಲೇ ಹೇಳಿದ ಹಾಗೆ. ಇನ್ನು ಲೋಕಲ್ ಲ್ಯಾಂಗ್ವೇಜ್ ಬಂದುಬಿಟ್ಟು ಕನ್ನಡ ನಿಮಗೆ ಗೊತ್ತಿರಲೇಬೇಕು ಮತ್ತು ಕನ್ನಡ ಎಕ್ಸಾಮ್ನ ಪಾಸ್ ಆಗಿರಲೇಬೇಕು. ಅಂದರೆ 10th ಅಥವಾ 12th ನೀವು ಕನ್ನಡ ಎಕ್ಸಾಮ್ ಪಾಸ್ ಆಗಿದ್ರೂ ಕೂಡ ನಡೆಯುತ್ತದೆ. ಇನ್ನು ನೀವು ಬೇರೆ ಸ್ಟೇಟ್ಗೆ ಅಪ್ಲೈ ಮಾಡಿದ್ರೆ ನೀವು ಅಲ್ಲಿ ಲೋಕಲ್ ಲ್ಯಾಂಗ್ವೇಜ್ಗೆ ನೀವು ಲ್ಯಾಂಗ್ವೇಜ್ ಟೆಸ್ಟ್ನ ಪಾಸ್ ಆಗಲೇಬೇಕು. ಅದನ್ನು ಕೆನರಾ ಬ್ಯಾಂಕ್ ಅವರೇ ಕಂಡಕ್ಟ್ ಮಾಡ್ತಾರೆ. ಇನ್ನು ಟೋಟಲ್ 24 ಸೀಟ್ಸು ಯಾರ್ಯಾರು ಪರ್ಸ್ನಲ್ ಡಿಸೇಬಲ್ ಇರ್ತಿರಲ್ಲ ಅವ್ರಿಗೋಸ್ಕರ ಮೀಸಲಿಟ್ಟಿರ್ತಾರೆ. ನೀವು ಅದನ್ನು ಒಂದ್ಸರಿ ಕರ್ನಾಟಕ ಸ್ಟೇಟಲ್ಲಿ ಹೋಗ್ಬಿಟ್ಟು ಯಾವ್ಯಾವ ಕಾಸ್ಟ್ಗೆ ಎಷ್ಟೆಷ್ಟು ಸೀಟ್ ಅವೈಲೇಬಲ್ ಇದೆ ಅಂತ ನೀವು ಚೆಕ್ ಮಾಡ್ಕೋಬಹುದು. ಇನ್ನು ಈ ಬ್ಯಾಂಕ್ ರಿಕ್ರೂಟ್ಮೆಂಟ್ ಅಡ್ವರ್ಟೈಸ್ ಬಂದು ಲಿಂಕ್ನ ನಾನು ಆಲ್ರೆಡಿ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಇಲ್ಲ ಅಂತಂದರೆ ನೀವು ಕೆನರಾ ಬ್ಯಾಂಕ್ ವೆಬ್ಸೈಟ್ಗೆ ಹೋಗಿ ಕ್ಯಾರಿಯರ್ ರಿಕ್ರೂಟ್ಮೆಂಟ್ ಅಂತ ಸರ್ಚ್ ಮಾಡಿದ್ರೆ ನೀವು ಅಲ್ಲಿ ಈ ಅಡ್ವರ್ಟೈಸ್ಮೆಂಟ್ ನಿಮಗೆ ಸಿಗ್ತದೆ. ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ. ಇನ್ನು ಎಲಿಜಿಬಿಲಿಟಿ ಕ್ರೈಟೀರಿಯಾ ನೋಡೋದಾದರೆ ನೀವು ಸಿಟಿಸನ್ ಆಫ್ ಇಂಡಿಯಾ ಆಗಿರಲೇಬೇಕು. ನೆಕ್ಸ್ಟ್ ಏಜ್ ನೋಡೋದಾದರೆ ಮಿನಿಮಮ್ 20 ಇಯರ್ಸ್ ಆಗಿರಲೇಬೇಕು ಮತ್ತು ಮ್ಯಾಕ್ಸಿಮಮ್ 28 ಇಯರ್ಸ್ ನಿಮಗೆ ಇರಬೇಕು. ಅಂದರೆ 28 ವರ್ಷದ ಒಳಗಿನವ್ರಿಗೆ ಮಾತ್ರ ಅಪ್ಲೈ ಮಾಡೋಕ್ಕೆ ಇದೆ. ಕೆಳಗಡೆ ಬಂದರೆ ನಿಮಗೆ ಏಜ್ ರಿಲ್ಯಾಕ್ಸೇಷನ್ ಕೂಡ ಕೊಟ್ಟಿದ್ದಾರೆ. SC STಗೆ 5 ವರ್ಷ ಮತ್ತು OBC ಅವ್ರಿಗೆ 3 ವರ್ಷ ಮತ್ತು ಫಿಸಿಕಲಿ ಯಾರು ಡಿಸೇಬಲ್ ಇರ್ತಾರೋ ಅವ್ರಿಗೆ 10 ವರ್ಷದ ಏಜ್ ರಿಲ್ಯಾಕ್ಸೇಷನ್ ಕೂಡ ಇರ್ತದೆ. ಇನ್ನು ಎಜುಕೇಷನ್ ಕ್ವಾಲಿಫಿಕೇಷನ್ನ ನೋಡೋದಾದರೆ ಈ ಜಾಬ್ಗೆ ನೀವು ಯಾವುದಾದ್ರೂ ಡಿಗ್ರಿನ ಪಾಸ್ ಆಗಿರಬೇಕು. BCom, ಇಂಜಿನಿಯರಿಂಗ್ ಅಥವಾ ಯಾವುದೇ ಥರನಾದ ನಿಮ್ಮದು ಗ್ರ್ಯಾಜುಯೇಷನ್ ಆಗಿದ್ದರೂ ಕೂಡ ನೀವು ಅಪ್ಲೈ ಮಾಡ್ಬೋದು ಈ ಜಾಬ್ಗೆ. ಇನ್ನು ಟೆಸ್ಟ್ ಆಫ್ ಲೋಕಲ್ ಲ್ಯಾಂಗ್ವೇಜ್ ನೋಡೋದಾದರೆ ನೀವು 10th ಮತ್ತು 12th ನೀವು ನಿಮ್ಮ ಲೋಕಲ್ ಲ್ಯಾಂಗ್ವೇಜ್ನ ಸ್ಟಡಿ ಮಾಡಿದ್ರೆ ನೀವು ಲೋಕಲ್ ಲ್ಯಾಂಗ್ವೇಜ್ ಟೆಸ್ಟ್ನ ಅಟೆಂಡ್ ಮಾಡೋ ಅವಶ್ಯಕತೆ ಇರಲ್ಲ. ಅಂದರೆ ನೀವು 10th ಹೇಗಿದ್ದರೂ ಕನ್ನಡ ಎಕ್ಸಾಮ್ನ ಪಾಸ್ ಆಗಿರ್ತೀರ ಅಥವಾ 12th ಕನ್ನಡ ಎಕ್ಸಾಮ್ನ ಅಟೆಂಡ್ ಮಾಡಿರ್ತೀರ ಮತ್ತು ನೀವು ವಾಪಸ್ ಲೋಕಲ್ ಲ್ಯಾಂಗ್ವೇಜ್ ಟೆಸ್ಟ್ನ ಬರೆಯೋ ಅವಶ್ಯಕತೆ ಇರಲ್ಲ. ಇನ್ನು ಅದರ್ ಟರ್ಮ್ಸ್ ಆ್ಯಂಡ್ ಕಂಡೀಷನ್ ನೋಡೋದಾದರೆ ಅಪ್ರೆಂಟಿಸ್ಶಿಪ್ ಟ್ರೈನಿಂಗ್ ಬಂದು ನಿಮ್ಮದು 1 ಇಯರ್ ಇರುತ್ತೆ ಮತ್ತು ಪ್ಲೇಸ್ ಆಫ್ ಟ್ರೈನಿಂಗ್ ಬಂದು ನೀವು ಜಾಬ್ ಅಪ್ಲೈ ಮಾಡುವಾಗ ಯಾವ ಏರಿಯಾ ಅಥವಾ ಯಾವ ಸ್ಟೇಟ್ನ ಸೆಲೆಕ್ಟ್ ಮಾಡಿರ್ತೀರ ಆ ಸ್ಟೇಟಲ್ಲೇ ನಿಮಗೆ ಬರುತ್ತೆ. ಇನ್ನು ಜಾಬ್ ಪ್ರೊಫೈಲ್ ಬಂದು ಅಪ್ರೆಂಟಿಸ್ ಅಂತ. ಇನ್ನು ಅಪ್ರೆಂಟಿಸ್ ಮಾಡೋರಿಗೆ ಸ್ಟೇಪಂಡ್ ಅಂತ ಕೊಡ್ತಾರೆ. ಅದರಲ್ಲಿ ಮಂತ್ಲಿ ಸ್ಟೇಪಂಡು 15,000 ಇರುತ್ತೆ ಮತ್ತು ಕೆನರಾ ಬ್ಯಾಂಕ್ ಅವರು 10,500ನ ಸ್ಟೇಪಂಡ್ ಕೊಟ್ಟರೆ ಗೌರ್ಮೆಂಟ್ ಅವರು ಡೈರೆಕ್ಟಾಗಿ 4,500ನ ಸ್ಟೇಪಂಡ್ ಆಗಿ ಸ್ಯಾಲ್ರಿ ಅಕೌಂಟ್ಗೆ ಹಾಕ್ತಾರೆ. ಟೋಟಲ್ 15,500 ರೂಪಾಯಿ ಸ್ಟೇಪಂಡ್ ನಿಮಗೆ ಮಂತ್ಲಿ ಬರುತ್ತೆ. ಇನ್ನು ನೀವು ಅಪ್ರೆಂಟಿಸ್ಶಿಪ್ಗೆ ಅಪ್ಲೈ ಮಾಡೋರು ನೀವು ರಿಜಿಸ್ಟರ್ ಆಗಲೇಬೇಕು ಅಪ್ರೆಂಟಿಸ್ಶಿಪ್ ಪೋರ್ಟಲಲ್ಲಿ. ನೆಕ್ಸ್ಟ್ ಬಂದು ನೀವು ಕೆನರಾ ಬ್ಯಾಂಕ್ ವೆಬ್ಸೈಟ್ಗೆ ಹೋಗಿ ಅಲ್ಲಿಯೂ ಕೂಡ ನೀವು ಈ ಜಾಬ್ಗೆ ಅಪ್ಲೈ ಮಾಡಬೇಕು. ಅಪ್ಲಿಕೇಶನ್ ಫೀಸ್ ಬಂದು SC ST ಮತ್ತು PWBD ಅವ್ರಿಗೆ ನಿಲ್ಲಿರುತ್ತೆ. ಆಲ್ ಅದರ್ಸ್ಗೆ 500 ರೂಪಾಯಿ ಅಪ್ಲಿಕೇಶನ್ ಚಾರ್ಜ್ ಇರುತ್ತೆ. ಇನ್ನು ಕರ್ನಾಟಕದಲ್ಲಿ ನಿಮ್ಮದೇ ಆದ ಡಿಸ್ಟಿಕ್ಕಲ್ಲಿ ನಿಮಗೆ ಅಪ್ರೆಂಟಿಸ್ಶಿಪ್ ಮಾಡೋರು ತೆಳಗಡೆ ಲಿಂಕ್ ಕೊಟ್ಟಿದ್ದೀನಿ. ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಅಪ್ರೆಂಟಿಸ್ಶಿಪ್ ಅಡ್ವರ್ಟೈಸ್ಮೆಂಟ್ ಡೌನ್ಲೋಡ್ ಆಗುತ್ತೆ. ಆ ಅಡ್ವರ್ಟೈಸ್ಮೆಂಟಲ್ಲಿ ಚೆಕ್ ಮಾಡಿ ನಿಮ್ಮ ಡಿಸ್ಟ್ರಿಕ್ಟ್ಗೆ ಎಷ್ಟೆಷ್ಟು ವೇಕೆನ್ಸಿ ಖಾಲಿ ಇದಾವಂತ ಅದರ ಮೇಲೆ ನೀವು ಅಪ್ಲೈ ಮಾಡ್ಕೋಬೋದು ಈಸಿಯಾಗಿ. ಇನ್ನೂ ಇದೇ ಥರನಾದ ವಿಡಿಯೋಸ್ಗಾಗಿ ನನ್ನನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ. ಏನಾದರೂ ಡೌಟ್ ಇದ್ದರೆ ಈ ಜಾಬ್ಗೆ ಕಮೆಂಟ್ ಮಾಡಿ.